ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ 2:40ಕ್ಕೆ ನಾವು ಟ್ರೈನ್ ಬುಕ್ ಮಾಡಿದಂಥದ್ದು, ಅಂದರೆ ವಂದೇ ಭಾರತ್ ಬುಕ್ ಮಾಡಿದ್ವಿ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಮಧ್ಯಾಹ್ನ. ಬೈಯಪ್ಪನಹಳ್ಳಿಯಿಂದ ಹೊರಡೋವಂಥದ್ದು ಮಂತ್ರಾಲಯಕ್ಕೆ ವಂದೇ ಭಾರತ್. ಬಟ್ ನಮಗೆ ಲೇಟಾಗಿದ್ದ ಕಾರಣದಿಂದ ನಾವೀಗ ಯಲಹಂಕಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಸಿಟಿ ಒಳಗೆ ಹೋಗಬೇಕಂದ್ರೆ ಎಲ್ಲಿ ಟ್ರಾಫಿಕ್ ಇರುತ್ತೋ ಅಂತ ಹೇಳಿ ನಾವೀಗ ಯಲಹಂಕಗೆ ಹೊರಟ್ವಿ. ಯಾಕಂದರೆ ಯಲಹಂಕಗೆ ಬೈಯಪ್ಪನಹಳ್ಳಿಯಿಂದ ಬರೋವಂಥದ್ದು ಒಂದು 20 ಮಿನಿಟ್ಸ್ ಲೇಟ್ ಆಗುತ್ತೆ. ಹಾಗಾಗಿ ಇಲ್ಲಾಂದರೆ ಟ್ರೈನ್ ಮಿಸ್ ಆದರೆ ಅನ್ನೋ ಟೆನ್ಷನಲ್ಲಿ ನಾವು ಈ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಲಹಂಕಗೆ ಹೋಗಿ ಯಲಹಂಕ ಜಂಕ್ಷನಲ್ಲಿ ನಾವು ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಫ್ರೀಯಾಗಿ ಆರಾಮಾಗಿ ಹೋಗ್ಬೋದಿತ್ತು. ಸೊ ಇಲ್ಲೂ ಅಷ್ಟೇ ಗೊರಗುಂಟೆಪಾಳ್ಯ ಈ ಕಡೆ ಎಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಯಾವಾಗ ಮಧ್ಯಾಹ್ನ ಹೋದರೂ ಟ್ರಾಫಿಕ್ ಇರುತ್ತೆ, ಬೆಳಗ್ಗೆ ಹೋದರೂ ಟ್ರಾಫಿಕ್ಕು, ಸಂಜೆ ಆದರೆ ಇನ್ನು ಪೀಕ್ ಅವರ್ಸ್ ಆವಾಗಲೂ ಟ್ರಾಫಿಕ್ ಇರುತ್ತೆ. ಸೊ ಹಾಗಾಗಿ ಈಗ ಯಲಹಂಕಗೆ ಹೊರಟಿದ್ದೀವಿ. ಬನ್ನಿ ಈಗ ಮಂತ್ರಾಲಯಕ್ಕೆ ಹೋಗಿ ಬರೋಣ. ಸೊ ದೇವ್ರ ದರ್ಶನ ಹೇಗಾಗುತ್ತೆ ಏನು ಅಂತ ಎಲ್ಲ ನೀವು ನೋಡ್ಬೋದು. ಹಾಯ್ ಕಿತೇರ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ತುಂಬ ಹಿಂದೆ ಬ್ಯಾಕ್ ಸೈಡಲ್ಲಿ ಮತ್ತೊಂದು ಟ್ರೈನ್ ಬರ್ತಾಯಿತ್ತು, ಅದ್ರದ್ದು ಅನೌನ್ಸ್ಮೆಂಟ್ ಎಲ್ಲ ಇತ್ತು. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಮಗಳು ಬ್ಯಾಗ್ಗೆ ಅವಳ ಬ್ಯಾಗ್ ತಗ್ಲಾಕ್ಬಿಟ್ಟು ಈಗ ಅವ್ರ ಪಪ್ಪ ಅವರು 3 ಜನನೂ ಮಜ್ಜಿಗೆ ತರೋದಕ್ಕೆ, ಏನೋ ಮಕ್ಳಿಗೆ ತಿಂಡಿ ತರೋಕ್ಕೆ ಮಜ್ಜಿಗೆ ತಗೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಯಾಕಂದರೆ ಮಧ್ಯಾಹ್ನ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಏನಾದ್ರು ನೀರು ಕುಡಿಯೋಣ ಅಂತ ಬಾಯಾರಿಕೆ ಆಗಿತ್ತು. ಹಾಗಾಗಿ ಮಜ್ಜಿಗೆ ತೊಗೊಂಬರೋಣ ಅಂತ ಹೋಗಿದ್ದಾರೆ 3 ಜನನೂ. ಸೊ ಇಲ್ಲಿ ನಾವು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇನ್ನು 20 ಮಿನಿಟ್ಸ್ ಟೈಮ್ ಇತ್ತು. ಇಲ್ಲಿಗೆ ಬಂದಿದ್ದಕ್ಕಂತೂ ತುಂಬ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಮಜ್ಜಿಗೆ ಚೆನ್ನಾಯ್ತಾ? ಟ್ರೈನ್ ಬಂದಿದೆ. ಮಸಾಲೆ ಮಜ್ಜಿಗೆ ತಂದಿದ್ದರಿಂದ ಅವಳಿಗೆ ತುಂಬ ಖಾರ ಇದೆ ಅಂತ ಇಷ್ಟ ಆಗಲಿಲ್ಲ ಅವಳಿಗೆ. ಸೊ ನನ್ನ ಮಗಳು ಎಲ್ಲರೂ ಕೂತಿದ್ದೀವಿ. ಈಗ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಬರ್ತಾ ಇದೆ 5 ಮಿನಿಟ್ಸಲ್ಲಿ ಟ್ರೈನ್. ಹಿಂಗೆ ಕಣೋ 2 ಸೀಟು. ಟ್ರೈನ್ ಹತ್ತಿದ್ದೀವಿ. ಸೊ ಪೇಪರ್ ಎಲ್ಲ ಕೊಟ್ಟಿದ್ದಾರೆ, ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ನನ್ನ ಮಗಳು ಈಗೆಲ್ಲ ಊಟ ಮಾಡ್ತಾ ಇದ್ದಾಳೆ. ಮನೇಲಿ ತಿಂದಿರಲಿಲ್ಲ, ಹಾಗಾಗಿ ಹಾಯ್ ಫ್ರೆಂಡ್ಸ್, ಇವಾಗ ವಂದೇ ಭಾರತ್ ಹತ್ತಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ಯಲಹಂಕಕ್ಕೆ ಬಂದು ವಂದೇ ಭಾರತ್ ಹತ್ತಿದ್ವಿ. ಯಾಕಂದರೆ ಅಲ್ಲಿ ಬೈಯಪ್ಪನಹಳ್ಳಿಗೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಯಲಹಂಕಕ್ಕೆ ಬಂದ್ವಿ. ಸೊ ಈಗ ಬಂದು ಕೂತಿದ್ದೀವಿ. ಸೊ ಹೋಗ್ತಾ ಇದೆ. ಆಗಲೇ 3:30 ಟೈಮು. ನನ್ನ ಮಗಳು ಮನೆಯಲ್ಲಿ ಊಟ ಮಾಡಿರಲಿಲ್ಲ, ಅದಕ್ಕೆ ಅವಳಿಗೆ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ಪುಳಿಯೋಗರೆ ತಿಂತಾ ಇದ್ದಾರೆ. ಈಗ ನ್ಯೂಸ್ ಪೇಪರ್, ವಾಟರ್ ಬಾಟ್ಲ್ ಎಲ್ಲ ಕೊಟ್ಟಿದ್ದಾರೆ. ಈ ಥರ ಟೇಬಲ್ ಸಿಕ್ಕಿದೆ. ಹೋಗಿ ಕೂತ್ಕೊ ನಿನ್ನ ಸೀಟಲ್ಲಿ. ಆಮೇಲೆ ತಿಂಡಿ ಎಲ್ಲ ಕೊಟ್ಟಿದ್ದಾರೆ. ವಂದೇ ಭಾರತಲ್ಲಿ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನ್ಯೂಸ್ ಪೇಪರು, ವಾಟರ್ ಬಾಟಲ್ಲು ಮತ್ತು ಸ್ನ್ಯಾಕ್ಸ್ ಬೇಕಂದರೆ ನಾವು ಬುಕ್ ಮಾಡ್ಕೊಬೋದು ಅಮೌಂಟ್ ಪೇ ಮಾಡಿ. ಸೊ ಅಂದರೆ ನಮಗೆ 4 ಮೆಂಬರ್ಸ್ಗೆ ಒಂದು 400 ರೂಪೀಸ್ ಆಯಿತು. ಸ್ನ್ಯಾಕ್ಸಿಗೆ ಟೀ ಎಲ್ಲ ಕೊಡ್ತಾರೆ, ಮಸಾಲೆ ಟೀ ಎಲ್ಲ. ಸೊ ಎಲ್ಲ ಕುಡ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಸೊ ಇದು AC ಆಗಿರೋದಕ್ಕೆ ಏನು ಸೆಕೆ ಅಂತ ಏನು ಅನ್ನಿಸ್ಲಿಲ್ಲ ನಮಗೆ. ನಮ್ಮ ಮುಂದೆಗಡೆ ಸೀಟಲ್ಲಿ ಕೂತಿರೋವಂಥ ಮಗು ಆಟದ ಸಾಮಾನೆಲ್ಲ ತೊಗೊಂಡು ಬಂದು ಆಟ ಆಡ್ತಾಯಿತ್ತು. ನನ್ನ ಮಗಳೂ ಆಟಾಡ್ಬಾ ಅಂತ ಆಟಾಡೋಣ ಅಂತೆಲ್ಲ ಕರಿತಾಯಿತ್ತು. ಸೊ ಈಗ ಹೋಗ್ತಾ ಇದ್ದೀವಿ. ಆಲ್ರೆಡಿ 3:30 ಏನೋ ಆಗಿತ್ತು ನಾವು ಹೊರಡೋಷ್ಟರಲ್ಲಿ. ಇಲ್ಲಿ ಸ್ಟೇಷನ್ ಚೆನ್ನಾಯ್ತಾ? ಅಮ್ಮಮ್ಮ ಮಾಡ್ಕೊಂಡು ನನ್ನ ಮಗಳು ಅಲ್ಲಿಂದ ಇಲ್ಲಿಂದಲ್ಲಿ ಓಡಾಡ್ತಾ ಇದ್ದಾಳೆ. ಸೊ AC ಜಾಸ್ತಿ ಆಗಿತ್ತು. ಸೊ ಚಳಿ ಆಗ್ತಾ ಇದೆ ಅಂತ ಅದು ಬಂದು ನ್ಯಾಪ್ಕಿನ್ ಎಲ್ಲ ಒದ್ಕೊಂಡು ಕೂತ್ಕೊಂಡಿದ್ಲು. ಅಮ್ಮ ನಾವು ಟ್ರಿಪ್ ಹೋಗ್ತೀವಿ ಅಂತಲೇ ಹೇಳಿ ಮದ್ದೂರೋಡೆ ಎಲ್ಲ ಮಾಡಿಕೊಟ್ಟಿದ್ರು. ಅದನ್ನು ಎಲ್ಲ ಪ್ಯಾಕ್ ಮಾಡಿಕೊಂಡು ಮಕ್ಳಿಗೆ ಬೇಕಾಗಿರುವಂಥ ಸ್ನ್ಯಾಕ್ಸು, ತಿಂಡಿಗಳು ಎಲ್ಲ ತೊಗೊಂಡು ಬಂದಿದ್ದೆ. ಸೊ ಅವ್ರು ಏನಾದ್ರು ಕೇಳಿದಾಗ ತೊಗೊಬೋದು ಅಂತ. ಇಲ್ಲಿ ಟ್ರೈನಲ್ಲೂ ಕೊಟ್ರಲ್ವ, ಅದನ್ನು ತಿಂದು ಸೊ ಇವಾಗ ಎಲ್ಲ ಆಟ ಆಡ್ತಾ ಇದ್ದಾರೆ ಮಕ್ಕಳೆಲ್ಲನೂ.
ಟ್ರೈನ್ ಆಗಿರೋದಕ್ಕೆ ಮಕ್ಕಳಿಗೆ ತುಂಬ ಕಂಫರ್ಟಬಲ್ ಆಗಿದೆ. ಇಲ್ಲಿ ಬಸ್ ಆದರೆ ಒಂದೇ ಕಡೆ ಕೂತಿರಬೇಕು, ಎದ್ದೋಡಾಡಾಗಿಲ್ಲ. ಹಾಗಾಗಿ ಟ್ರೈನ್ ಆಗಿರೋದಕ್ಕೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲೆಲ್ಲ ಹೋಗಿ ಹಿಂದೆ ಮುಂದೆ ಎಲ್ಲ ಓಡಾಡ್ಕೊಂಡು ಬರ್ತಾರೆ. ಸೊ ಲಾಸ್ಟ್ ಟೈಮ್ ನಾವು ಮಂಗಳೂರಿಗೆ ಹೋದಾಗ ಅದು ನಾರ್ಮಲ್ ಟ್ರೈನಲ್ಲಿ ಇಲ್ಲಿ ಗೇಟ್ ಡೋರೆಲ್ಲ ಓಪನ್ ಇರುತ್ತಲ್ವ, ಆಚೆ ಎಲ್ಲ ನೋಡ್ಬೋದು. ಮತ್ತು ಟನಲ್ಸ್ ಎಲ್ಲ ಬಂದಾಗೆಲ್ಲ ಚೆನ್ನಾಗಿರತ್ತೆ ನೋಡೋದಕ್ಕೆ. ಅದೇ ರೀತಿ ಅಂತ ಅಂದ್ಕೊಂಡು ಬಂದು ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಡೋರ್ ಕ್ಲೋಸ್ ಇರುತ್ತೆ. ಅಂದರೆ ಒಂದು ಬೋಗಿಯಿಂದ ಇನ್ನೊಂದು ಬೋಗಿಗೆ ಹೋಗಬೇಕಾದ್ರೆ ಜಾಯಿಂಟ್ ಇರುತ್ತಲ್ಲ, ಅದೆಲ್ಲ ಅಲ್ಲಾಡ್ತಾ ಇರುತ್ತೆ. ನನ್ನ ಮಗಳು ಅದನ್ನೆಲ್ಲ ನೋಡ್ತಾ ಇದ್ಲು. ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತಾರೆ. ನೆಕ್ಸ್ಟು ಇಳಿಯೋ ಪ್ಲೇಸ್ ಬಂತಾ, ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ನಾವು ಹೋಗೋ ಪ್ಲೇಸು ಅಂದರೆ ಗೊತ್ತಾಗಲ್ವಲ್ಲ. ನಾರ್ಮಲ್ ಟ್ರೈನಲ್ಲಿ ಎಲ್ಲಿ ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತಲೇ ಗೊತ್ತಾಗಲ್ಲ. ಇಲ್ಲ ಹಾಗೇನಿಲ್ಲ, ಎಲ್ಲ ಇನ್ಫಾರ್ಮೇಷನ್ ಅಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತಾರೆ ಟಿ ವಿನಲ್ಲಿ. ಸೊ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ, ಟ್ರೈನ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತೆಲ್ಲ ಹೇಳಿ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಯಾವ ಊರು ಸಿಗುತ್ತೆ ಅಂತೆಲ್ಲ ಹೇಳಿ. ಸೊ ಈಗ ನಾವು ಟ್ರೈನ್ ಇಳಿದು ನಡ್ಕೊಂಬರ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ನೋಡಿ, ಇವತ್ತು ಸ್ಯಾಟರ್ಡೇ ಆಗಿರೋದಕ್ಕೆ ಎಷ್ಟು ಜನ ಇದ್ದಾರೆ ಅಂತ. ಅಂದರೆ ವಂದೇ ಭಾರತಲ್ಲಿ ಇದೆಲ್ಲ ಅಡ್ವಾಂಟೇಜಸ್ ಇರುತ್ತೆ. ಯಾಕಂದರೆ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಅಲ್ವಾ ನಮ್ಮ ಸ್ಟೇಷನ್ ಬಂತಾ, ಇಳಿಯೋದು ಹೇಗೆ ಏನು ಅಂತ. ಸೊ ಇಲ್ಲೆಲ್ಲ ತೋರಿಸ್ತಾ ಇರುತ್ತೆ ಸ್ಕ್ರೀನಲ್ಲಿ. ನೆಕ್ಸ್ಟು ಎಷ್ಟು ಜನ ಇದ್ದಾರೆ ನೋಡಿ ರೈಲ್ವೆ ಸ್ಟೇಷನಲ್ಲಂತೂ. ಎಷ್ಟು ಜನ ನೋಡೇ ಇರಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗೂ ಸೊ ಇಷ್ಟು ಜನ ಇರಲಿಲ್ಲ, ಇದ್ದರು ಜನ, ಬಟ್ ಇಷ್ಟೊಂದು ಜನ ಇರಲಿಲ್ಲ. ಈ ಸಲ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿ ನೆಕ್ಸ್ಟ್ ಇಲ್ಲೆಲ್ಲ ಆಟೋಸು, ಕ್ಯಾಬ್ ಎಲ್ಲ ಇರುತ್ತೆ. ಸೊ ನೋಡೋಣ, ದೇವಸ್ಥಾನಕ್ಕೆ ಶೇರ್ ಆಟೋ ಎಲ್ಲ ಇರುತ್ತಲ್ವ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿರೋರು ಎಷ್ಟು ಜನ ಇದ್ದಾರೆ ನೋಡಿ. ಲಾಸ್ಟ್ ಟೈಮು 3 years ಬ್ಯಾಕ್ ನಾವು ಬಂದಾಗ ಇದೇ ರೀತಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅದೇ ನೆನಪಾಗ್ತಾ ಇತ್ತು. ಸುಮಾರು ಜನ ಇದ್ದಾರೆ. ಇಲ್ಲೆಲ್ಲ ಆಟೋಸ್ ಇದೆ, ಕ್ಯಾಬ್ಗಳಿದ್ದಾವೆ, ಯಾವುದು ಬೇಕಾದ್ರೂ ತೊಗೋಬೋದು. ಮಂತ್ರಾಲಯ ದೇವಸ್ಥಾನ ಹತ್ರಕ್ಕೆ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಒಬ್ರಿಗೆ 50 ರೂಪೀಸ್ ಅಂತೆ. ಇದು ಮಂತ್ರಾಲಯ ಗೇಟ್ ಅಂತ ಇಳ್ಕೊಬೇಕು ಟ್ರೈನಲ್ಲಿ. ಸೊ ಈಗ ಬಂದು ಟ್ರೈನ್ ಇಳಿದಿದ್ದೀವಿ. ರೂಮಿಗೆ ಬಂದು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಊಟ ಮಾಡ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು ದೇವಸ್ಥಾನದ ಹತ್ರ ಅಂತೂ, ಸಿಕ್ಕಾಪಟ್ಟೆ ಜನ. ಈಗ ಊಟ ಎಲ್ಲ ಮುಗಿಸಿ ಒಂದು ರೌಂಡು ಓಡಾಡ್ಕೊಂಬರೋಣ ಅಂತ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ದೇವಸ್ಥಾನದ ಈ ಆರ್ಚಿಂದ ಹಿಂದಕ್ಕೆ ನಾವು ರೂಮ್ ಮಾಡಿದ್ದಂಥದ್ದು. ಹಾಗಾಗಿ ನೋಡ್ಕೊಂಬರೋಣ ದೇವಸ್ಥಾನ ಓಪನ್ ಇದೆಯಾ, ಹೇಗೆ, ಎಷ್ಟು ಜನ ಇರ್ಬೋದು, ಒಂದು ರೌಂಡ್ ಓಡಾಡ್ಕೊಂಬರೋಣ. ಯಾಕಂದರೆ ಎಲ್ಲಾದರೂ ಹೋದ್ರೂ ನಾವು ಒಂದು ರೌಂಡ್ ಓಡಾಡ್ಕೊಂಬರ್ತೀವಿ, ಹೋಗಿದ ತಕ್ಷಣ ರೂಮಲ್ಲಿ ಮಲಗೋಕ್ಕೆ ಅಷ್ಟು ಅಭ್ಯಾಸ ಇಲ್ಲ. ಸೊ ಹಾಗಾಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ. ಸೊ ಇದು ಬಿಸಿಲಿಗೆ ಅಂತ ಆ ಕಡೆ ಈ ಕಡೆ ಈ ರೀತಿ ಎಲ್ಲ ಹಾಕಿದ್ದಾರೆ. ಸೊ ಒಳ್ಳೇದಾಯಿತು ಅನಿಸುತ್ತೆ. ಸೊ ರೂಮ್ ಮಾಡದೇ ಇರೋರು ಎಷ್ಟು ಜನ ಇರ್ತಾರಲ್ವ. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆರ್ಚಿಂದ ದೇವಸ್ಥಾನ ಬಾಗಿಲವರೆಗೂ ತುಂಬ ಜನ ಇದ್ದಾರೆ, ಎಲ್ಲ ಮಲಗಿದ್ದಾರೆ. ಸೊ ನಾವು ಒಂದು ರೌಂಡ್ ಬಂದ್ವಿ. ದೇವಸ್ಥಾನ ಆಲ್ರೆಡಿ ಕ್ಲೋಸ್ ಆಗಿದೆ, ಈಗಾಗಲೇ 10:30 ಅನಿಸುತ್ತೆ ಟೈಮು. ಸೊ ಮುಂದೆಗಡೆ ಇಲ್ಲೆಲ್ಲ ಎಷ್ಟು ಜನ ಮಲಗಿದ್ದಾರೆ ನೋಡಿ. ರೂಮ್ಸ್ ಇಲ್ಲಿ ತಗೊಳ್ದೇ ಇರೋರೆಲ್ಲನೂ ಇಲ್ಲೇ ಮಲಗಿರ್ತಾರೆ. ಇದೆಲ್ಲ ಬಿಸಿಲಿಗೆ ಅಂತ ಎಲ್ಲ ಹಾಕಿರೋವಂಥದ್ದು. ಸೊ ಈಗ ಟಿಕೆಟ್ ಬಗ್ಗೆ ವಿಚಾರಿಸೋಕ್ಕೆ ಅಂತ ಹೋಗಿದ್ದಾರೆ. ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡ್ರೆ ಬೇಗ ದರ್ಶನ ಆಗುತ್ತೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ತು ಸ್ಯಾಟರ್ಡೆ, ಸೊ ಹಂಗಾಗಿ ಸಿಕ್ಕಾಪಟ್ಟೆ ಜನ ಇರೋದಕ್ಕೆ ದೇವಸ್ಥಾನ ಪಕ್ಕದಲ್ಲಿ ಶಾಪ್ಗಳೆಲ್ಲ ಓಪನ್ ಇದ್ದೋ. ಸೊ ಇವತ್ತೇ ನೋಡೋಣ, ಮಕ್ಳಿಗೆ ಏನಾದ್ರು ಬೇಕಾದ್ರೆ ತೊಗೊಳ್ಳೋಣ. ಯಾಕಂದರೆ ನಾಳೆ ಸಂಜೆ ಮತ್ತೆ ರಿಟರ್ನ್ ಹೋಗ್ತೀವಲ್ಲ, ಮಧ್ಯಾಹ್ನ ಬಿಸಿಲಲ್ಲಿ ಏನು ತೊಗೊಳೋದಕ್ಕೂ ಮನಸ್ಸು ಬರಲ್ಲ ಅಂತ ಹೇಳಿ ಈಗ ಮಕ್ಳಿಗೆ ಬೇಕಾಗಿರೋವಂಥದ್ದು. ನನ್ನ ಮಗಳು ಕೀ ಬಂಚು ಎಲ್ಲೋದ್ರು ಅದನ್ನೇ, ಬಳೆಗಳು, ಕೀ ಬಂಚು ಮತ್ತು ಈ ಥರ ಸರ ಎಲ್ಲ ನೋಡಿದ್ವಿ. ಸೊ 1-2-3 ಐಟಮ್ಸ್ ತೊಗೊಂಡು ನೆಕ್ಸ್ಟು ಹೊರಟ್ವಿ ಇಲ್ಲಿಂದ. ಒಂದು ಮಕ್ಳಿಗೆ ಏನಾದರೂ ಬೇಕಾದರೆ ರೂಮ್ ಈ ರೀತಿ ಇದೆ, ಸಿಂಪಲ್ಲಾಗಿ ಚಿಕ್ಕದಾಗಿ. ಸೊ ಇಲ್ಲಿ 3 ಮೆಂಬರ್ಸ್ಗೆ ಅಲ್ಲೊಬ್ರಿಗೆ, ಈ ಕಡೆ ವಾಶ್ರೂಮು, ಒಂದು ಟಿ ವಿ ಇದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸುಮ್ಮನೆ ಹಾಗೆ ಊಟ ಮುಗಿಸ್ಕೊಂಡು ಒಂದು ರೌಂಡ್ ಓಡಾಡಿಕೊಂಡು ದೇವಸ್ಥಾನ ಹತ್ರ ಎಲ್ಲ ಹೋಗಿ ಬಂದ್ವಿ. ಸೊ ಇವಾಗ ತಣ್ಣಗಿದೆ ಅಷ್ಟೇ. ಕಡೆನೇ KSRTC ಬಸ್ ಸ್ಟಾಪ್ ಇರೋದು, ಅದು ಎದುರುಗಡೆ ರೂಮ್ ಮಾಡಿರೋವಂಥದ್ದು. ತುಂಬ ಹತ್ರನೇ ಇದೆ ದೇವಸ್ಥಾನಕ್ಕೆ, ನಿಯರ್ ಬೈ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್.
ಸೊ ಇವತ್ತು ಮಂತ್ರಾಲಯದಲ್ಲಿದ್ದೀವಿ. ಬೆಳಗ್ಗೆನೇ ಎದ್ದು ಬೇಗ ರೆಡಿ ಆಗಿದ್ದೀವಿ, ಬೇಗ ದರ್ಶನಕ್ಕೆ ಹೋಗಿ ಬರೋಣ ಅಂತ ಹೇಳಿ. ಸಿಕ್ಕಾಪಟ್ಟೆ ಜನ ಇದ್ದರು, ನಿನ್ನೆ ರಾತ್ರಿ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಹಾಗಾಗಿ ಇವಾಗ ಬೇಗ ಹೋಗೋಣ ಅಂತ. ಈಗ ಎಷ್ಟು 7 ಗಂಟೆ ಟೈಮು. ಈಗೆಲ್ಲ ರೆಡಿ ಆಗಿದ್ದೀವಿ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ರಾಯರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಇವತ್ತು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಈಗ ಟಿಫನ್ ಮುಗಿಸ್ಕೊಂಡ್ರೆ ಹೋಗ್ಬಿಡೋಣ, ಇಲ್ಲಾಂದರೆ ಯಾಕಂದರೆ ದೇವಸ್ಥಾನದಲ್ಲಿ ಲೇಟ್ ಆಡಿದ್ರೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಅವ್ರಿಗೆ ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳಿ ಫಸ್ಟು ಟಿಫನ್ ಮುಗಿಸ್ಕೊಂಡು ಆಮೇಲೆ ಹೊರಡೋಣ. ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನೋಡ್ಕೊಂಡು ಬರ್ಬೋದು, ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಅಂತ ಹೇಳಿ. ಟಿಫನ್ನು ಕಾಂಬೋ ಥರ ಇಡ್ಲಿ, ವಡೆ, ಪೊಂಗಲ್, ಕೇಸರಿಬಾತು, ಉಪ್ಪಿಟ್ಟು, ಮತ್ತು ಚಿತ್ರಾನ್ನನೂ ಇತ್ತು, ದೋಸೆ ಎಲ್ಲ ಇತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನ ಹತ್ರ ಬರ್ತಾಯಿದ್ದೀವಿ. ದೇವಸ್ಥಾನದಲ್ಲಿ ಈಗಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಆದರೂ ಬೇಗ ಬೇಗ ಹೋಗ್ತಾ ಇದ್ದೀವಿ. ಎಲ್ಲ ಜನ ಎಲ್ಲ ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ರೆ ಅಂತ ಹೇಳಿ. ಫ್ರೀ ದರ್ಶನಕ್ಕೆ ಆ ಕಡೆ ಲೈನ್ ಇದೆ. ಸೊ ಈಗ ನಾವು ಟಿಕೆಟ್ ತೊಗೊಳ್ಳೋಣ ಅಂತ ಹೋಗ್ತಿದ್ದೀವಲ್ವ, ಸೊ ಹಾಗಾಗಿ ಈ ಕಡೆ ಆಫೀಸ್ ಹತ್ರ ಹೋಗಿ ಅಲ್ಲಿ ವಿಚಾರಿಸಿದ್ರೆ ಎಲ್ಲ ಟಿಕೆಟ್ ತೊಗೊತಾ ಇದ್ರು ಸುಮಾರು ಜನ. ಈಗ ಸ್ಲಿಪ್ಪರ್ ಬಿಟ್ಟು ಕಾಲು ತೊಳ್ಕೊಂಡು ಆಮೇಲೆ ಟಿಕೆಟ್ ತೊಗೊಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ನೋಡಿ, ಇವತ್ತಂತೂ ಸಿಕ್ಕಾಪಟ್ಟೆ ಜನ, ಸಂಡೇ ಆಗಿರೋದಕ್ಕೆ. ಸ್ಲಿಪ್ಪರೆಲ್ಲ ಅಲ್ಲೇ ಬಿಟ್ಟು ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಅನ್ನದಾನ ಸೇವೆದು 1,000 ರೂಪಾಯಿ ಟಿಕೆಟ್ ತೊಗೊಂಡ್ರೆ 4 ಜನಕ್ಕೆ ಫ್ರೀಯಾಗಿ ದರ್ಶನ ಸಿಗುತ್ತೆ. ಸೊ ಹಾಗಾಗಿ ಆ ಟಿಕೆಟ್ ತೊಗೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿವತ್ತು ಸೀರೆ ಉಟ್ಕೊಂಡು ಬಂದಿದ್ದಾಳೆ, ದೇವಸ್ಥಾನಕ್ಕೆ ಸೀರೆ ಉಟ್ಕೊತೀನಿ ಅಂತ ಹೇಳಿ. ಇಲ್ಲಿ ಸೆಕೆನಲ್ಲಿ ಪಾಪ ಒಳಗಂತೂ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ಈ 1,000 ರೂಪಾಯಿ ಟಿಕೆಟ್ ತೊಗೊಂಡ್ರು, ಅದಕ್ಕೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಸೊ ಸಖತ್ತು ಜನನೇ ಇದ್ದರು ಇವತ್ತು ಅಂತ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದರೆ ಸಿಕ್ಕಾಪಟ್ಟೆ ಹಿಂಸೆ. ಹೊರಗಡೆ ಎಲ್ಲನೂ ಅಷ್ಟೇ, ಚಿಕ್ಕ ಮಕ್ಕಳನ್ನೆಲ್ಲ ಸುಮಾರು ಜನ ಕರ್ಕೊಬಂದು ಪಾಪ ಸಿಕ್ಕಾಪಟ್ಟೆ ಅಳ್ತಾಯಿದ್ವು ಮಕ್ಕಳೆಲ್ಲನೂ. ಕರ್ಕೊಬಂದ್ರೂ ನಾರ್ಮಲ್ ಡೇಸಲ್ಲಿ ಬಂದರೆ ಓಕೆ, ಈ ಥರ ಸ್ಯಾಟರ್ಡೆ ಸಂಡೇ ಅಥವಾ ಥರ್ಸ್ಡೇ ಟೈಮಲ್ಲಿ ಬಂದರೆ ಇಷ್ಟು ಜನ ಇರ್ತಾರೆ ನೋಡಿ. ದೇವ್ರಿಗೆ ಪೂಜೆ ಮಾಡ್ತಿರೋದು ಇಲ್ಲೇ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಒಳಗಡೆ ಹೋಗಿ ನೋಡೋಕ್ಕೆ ಕಾಣಿಸೋದಿಲ್ಲ ಅಷ್ಟು, ಹಾಗಾಗಿ ಹೊರಗಡೆಯಿಂದನೇ ನೋಡ್ಕೊಂಡು ಹೋಗ್ಬೋದು. ದೇವ್ರಿಗೆ ಅಲಂಕಾರ ಮಾಡ್ತಿರೋದು, ಪೂಜೆ ಮಾಡ್ತಿರೋದೆಲ್ಲನೂ. ಸ್ವಾಮೀಜಿಯವ್ರ ಪೂಜೆ ಮುಗಿಸಿ ಈಗ ಇಲ್ಲಿ ಬರ್ತಾ ಇದ್ದಾರೆ. ಪೂಜೆ ಮಾಡ್ತಾ ಇದ್ರಲ್ಲ, ಇಲ್ಲಿ ಎಷ್ಟು ಜನ ದೇವ್ರಿಗೆ ಉರುಳು ಸೇವೆ ಮಾಡೋರು, ಹೆಜ್ಜೆ ನಮಸ್ಕಾರ ಮಾಡೋರು, ತುಂಬ ಜನ ಇದ್ದರು ಇಲ್ಲಿ. ಸಿಕ್ಕಾಪಟ್ಟೆ ಜನ ದೇವಸ್ಥಾನದಲ್ಲೂ ಅಷ್ಟೇ. ಸೊ ನಾವು ಪೂಜೆ ಎಲ್ಲ ಮುಗಿಸಿ ಒಂದು 1/2 ಅವರೇ ಕೂತಿದ್ವಿ ಇಲ್ಲಿ. ಸೊ ಕೂತ್ಕೊಂಡು ಜಾಗ ಇತ್ತು, ನೋಡ್ತಾ ಇದ್ವಿ. ಸೊ ತುಂಬ ಚೆನ್ನಾಗೇ ಆಯಿತು ದರ್ಶನ ಇವತ್ತಂತೂ. ಇಲ್ಲಿ ಮಕ್ಕಳುಗಳು ಸುಮಾರು ಜನ ತಪ್ಪಿಸ್ಕೊಂಡಿದ್ದಾರೆ ಅಂತ ಮೈಕಲ್ಲೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ಬಂದಾಗಂತೂ ಸಿಕ್ಕಾಪಟ್ಟೆ ಜನ ಇದ್ದಾಗ ತುಂಬ ಕೇರ್ಫುಲ್ ಆಗಿರಬೇಕು ಮಕ್ಕಳನ್ನೆಲ್ಲನೂ. ಈ ಕಡೆ ಹೊರಗಡೆ ಬಂದ್ವಿ. ಈಗ ಇಲ್ಲೇನೋ ಪೂಜೆ ಎಲ್ಲ ನಡೀತಾ ಇದೆ. ಸ್ಪೆಷಲ್ ಟಿಕೆಟ್ ತೊಗೊಂಡಿರ್ತಾರಲ್ವ ಪೂಜೆದು, ಸೊ ಅವ್ರಿಗೆಲ್ಲ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. 1000 ರೂಪೀಸ್ ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡ್ವಿ. ಸೊ ಈಗ ಊಟದ ವ್ಯವಸ್ಥೆ ಇದೆ, ಬೇಕಂದರೆ ಇಲ್ಲೇ ಊಟನೂ ಮಾಡ್ಕೊಬೋದು. ಸೊ ನೋಡಿ ಎಲ್ಲ ಕಡೆನೂ ಬಿಸಿಲು ಅಂತ ಹೇಳಿ ಈ ರೀತಿ ಹಾಕಿದ್ದಾರೆ. ಸೊ ನಮ್ಮೋನು ಈ ಸತಿ ಸೀರೆ ಉಟ್ಕೊಂಬರ್ತೀನಿ ಅಂತ ಹೇಳಿ ಸೀರೆನೇ ಉಟ್ಕೊಂಬಂದಿದ್ದಾರೆ. ಇಲ್ಲಿ ಟಿಕೆಟ್ಗೆ ಪ್ರಸಾದ ಕೊಡ್ತಾಯಿದ್ರು, ಹಾಗಾಗಿ ತಗೊಳಕ್ಕೆ ಹೋಗಿದ್ದಾರೆ. ಸೊ ಇದೆಲ್ಲ ಈ ಕಡೆ ಊಟದ್ದು ಇದು ಹಾಲು. ಇದೆಲ್ಲ ಸುಯತೀಂದ್ರ ತೀರ್ಥ ಶ್ರೀಪಾದಗಳದ್ದು ಸಮಾಧಿ. ಇದು ಸುಷಮೀಂದ್ರ ತೀರ್ಥ ಪಾದಗಳವ್ರದ್ದು. ಲೈನಿಗೆ ಎಲ್ಲರದು ಒಂದೊಂದಿದೆ. ದರ್ಶನ ತುಂಬ ಚೆನ್ನಾಗಾಯಿತು. ಮಾತ್ರ ಸಿಕ್ಕಾಪಟ್ಟೆ ಇದ್ದರು. ಟಿಕೆಟ್ ತಗೊಳ್ಳಿಲ್ಲ ಅಂದರೆ ಇವತ್ತು ಸಂಜೆನೇ ಆಗಿಬಿಡ್ತಿತ್ತು ಅನಿಸುತ್ತೆ ದರ್ಶನಕ್ಕೆ, ಧರ್ಮ ದರ್ಶನಕ್ಕೆ. ಸೊ
ಬೇಗನೆ ಆಯಿತು, 1:15 ಆಯಿತು ದರ್ಶನಕ್ಕೆ. 8:45ಕ್ಕೆ ಹೋದ್ವಿ. ಈಗ ಟೈಮ್ ಆಲ್ರೆಡಿ 10:30 ಆಗಿದೆ. ಸೊ ದರ್ಶನ ತುಂಬ ಚೆನ್ನಾಗಾಯಿತು. ಒಳಗಡೆನೇ ಬಿಟ್ಟರು. ಎಲ್ಲ ತುಳಸಿ ಗಿಡಗಳು ನೋಡಿ ಯಾವ ರೀತಿ ಹಾಕಿದ್ದಾರೆ ಅಂತ. ಬೇಡ ಬೈತಾರವರು. ಬಿಸಿಲಿಗೆ ಸಿಕ್ಕಾಪಟ್ಟೆ ನೀರು ಕುಡಿಬೇಕು ಅನಿಸ್ತೈತೆ. ಎಲ್ಲ ದೇವ್ರ ಫೋಟೋಗಳು. ನನ್ನ ಮಗಳಿಗೆ ಕೈಗೆ ಇದು ಹಚ್ಚೆ ಥರ ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ. ಚೆನ್ನಾಯ್ತೇನೋ? ಅವನು ಚೆನ್ನಾಯ್ತಾ? ಮನುಷ್ಯರದ ಆಟ ಸಾಮಾನು ತಿಂಡಿಗಳೆಲ್ಲ ಇದ್ವು. ಇನ್ನೊಂದು ಸ್ವಲ್ಪ ಅಮ್ಮ ಮಾಡಿಕೊಟ್ಟಿದ್ರು ಮದ್ದೂರೊಡೆ. ಟ್ರಿಪ್ ಹೋಗ್ತಿರಲ್ವ ತಿನ್ನೋಕ್ಕೆ ಅಂತಲೇ. ಹಣ್ಣು ಜ್ಯೂಸ್ಗಳೆಲ್ಲ ಬ್ಯಾಲೆನ್ಸ್ ಇದೆ. ಇನ್ನು ಹೀಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಮತ್ತೆ ಆಲ್ರೆಡಿ ಟೈಮ್ ಆಗಿದೆ 12 o'clock. ಮನುಷ್ಯ ಅವರು ರೆಸ್ಟ್ ಮಾಡ್ತಿದ್ದಾರೆ. ಮತ್ತೆ ಕೆಳಗಡೆ ಹೋಟೆಲಿಗೆ ಬಂದ್ವಿ. ಊಟ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂತ. 1:30ಗೆ ಬಸ್ ಇರೋವಂಥದ್ದು. ರೆಡಿ ಆಗಿದೆ. ತಿಂತಾ ಇರೋ, ಅವ್ರು ತರೋವರೆಗೂ ತಿಂತಾ ಇರೋ. ಏನು ಬೇಕು ಚಪಾತಿ ತಿನ್ನು, ಇದು ಗ್ರೇವಿಗೆ ಹಚ್ಕೊಂಡು ತಿನ್ನು. ಮೊಸರಿದೆ, ಮೊಸರನ್ನ ಹಾಕೋತ್ಯಾ? ದರ್ಶನ ಎಲ್ಲ ಮುಗೀತು. ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಂತೂ. ಸೊ ಈಗ 1:15ಕ್ಕೆ ಬಸ್ ಇದೆ. ಸೊ ಹಾಗಾಗಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಬಸ್ ಬಂದಿಲ್ಲ. ಕೀರ್ತನ ಅವರು ವಿರಾಟ್ ಕೊಹ್ಲಿನ ತೊಗೊಂಡು ಬಂದಿದ್ದಾರೆ. ಅವ್ರ ಫ್ಯಾನ್, ವಿರಾಟ್ ಕೊಹ್ಲಿ ಫ್ಯಾನ್. ಬಸ್ಸಲ್ಲಿ 9 hours ಜರ್ನಿ ಇರೋವಂಥದ್ದು, ಮಂತ್ರಾಲಯ ಟು ಬ್ಯಾಂಗ್ಳೂರು. ಟ್ರೈನಲ್ಲಿ ಒಂದು 5 hours ಬಂದ್ವಿ. ಈಗ ಬಸ್ಸಲ್ಲಿ ಅಂತೂ ಸಿಕ್ಕಾಪಟ್ಟೆ ಕೂತು ಸಾಕಾಯಿತು. ಹಾಗಾಗಿ ಇದು 2ನೇ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲಿ ಹೋಟೆಲ್ ಹತ್ರ ನಿಲ್ಲಿಸಿದ್ದಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಟೀ ಕುಡಿದು ಗೋಬಿ ಎಲ್ಲ ತಿನ್ಕೊಂಡು ಮತ್ತು ಮಸಾಲೆ ಪುರಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಈಗ ಆರ್ಡರ್ ಮಾಡಿ ಬಂದಿದ್ದೀವಿ. ಬಸ್ಸಲ್ಲಿ ಬಂದ್ವಿ. ಮಧ್ಯಾಹ್ನ 1:15 ಬಸ್ ಹತ್ತಿದ್ದಕ್ಕೆ ಈಗಾಗಲೇ 8 ಗಂಟೆ ಆಗಿದೆ. ಸೊ ಕೂತು ಬೇಜಾರಾಗ್ಬಿಡ್ತು. ಈಗ ಊಟಕ್ಕೆ ನಿಲ್ಲಿಸಿದ್ದಾರೆ. ಸೊ ಬಾಗೇಪಲ್ಲಿಲಿದ್ದೀವಿ. ಸೊ ಹೀಗಿತ್ತು ಮಂತ್ರಾಲಯ ಜರ್ನಿ. 1 day ಟ್ರಿಪ್ ಅಂತಲೇ ಅನ್ಕೊಬೋದು. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನನ್ನ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.